ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾದರೂ ಹೊಸ್ದಾಗಿ ಕಲಿಬೇಕು ಅಂತ ಅಂದ್ಕೊಂಡು ಅಮ್ಮನ ಹತ್ರ ಕೇಳಿದ್ದಕ್ಕೆ ಅಮ್ಮ ಮದ್ದೂರೊಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಅಂದರು. ಮದ್ದೂರೊಡೆ ಹೇಗೆ ಮಾಡೋದು ಅಂತ ನೋಡೋಣವಾ? ಫಸ್ಟು ಒಂದು ಪ್ಯಾನ್ಗೆ 3 ಸ್ಪೂನ್ ಎಣ್ಣೆ 3 ಸ್ಪೂನ್ ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ನಾನು 1 kg ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮದ್ದೂರೊಡೆ ಮಾಡ್ತಾ ಇರೋದು. ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ 1 kg ಅಕ್ಕಿ ಹಿಟ್ಟು, ಅರ್ಧ kg ರವೆ ಮತ್ತು ಅರ್ಧ kg ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಅಜ್ವಾನ್, 2 ಸ್ಪೂನ್ ಬಿಳಿ ಎಳ್ಳು, ನಾನು ಆಲ್ರೆಡಿ ಕಡಲೆ ಬೀಜ ಮತ್ತು ಒಣಮೆಣಸೆ ಹಣ್ಣನ್ನ ಬ್ಲೆಂಡ್ ಮಾಡಿ ಇಟ್ಕೊಂಡೆ, ಅದನ್ನು ಹಾಕ್ಕೊಂಡೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ಗೆ 1 ಸ್ಪೂನ್ ಅಚ್ಕಾರದ ಪುಡಿನೂ ಹಾಕ್ಕೋಬೇಕು. ಮದ್ದೂರೊಡೆ ಮಾಡಬೇಕಾದ್ರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪನ್ನ ಹದವಾಗಿ ಹಾಕ್ಕೊಂಡ್ರೆ ಮದ್ದೂರೊಡೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಮಿಕ್ಸ್ ಮಾಡಿದ್ದ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಕಲಸೋಕ್ಕಾಗಲ್ಲ ಅಂತ ಹೇಳಿ 2 ಭಾಗ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡೆ. ಈ ಹಿಟ್ಟು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಚಪಾತಿ ಹಿಟ್ಟಿನ ಅದಕ್ಕೆ ಇದ್ದರೆ ಸಾಕು. ಆಮೇಲೆ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೇ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡೆ. ಎಣ್ಣೆ ಬಿಸಿಯಾಗೋ ಅಷ್ಟರಲ್ಲಿ ಉಂಡೆಗಳನ್ನ ಒತ್ಕೊಬಿಡೋಣ ಅಂತ ಅಂದ್ಕೊಂಡು ಪ್ರೆಸ್ ಮಾಡೋ ಮಿಷಿನಲ್ಲಿ ಪ್ರೆಸ್ ಮಾಡಿಕೊಂಡೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಉಂಡೆಗಳನ್ನ ತುಂಬ ತೆಳುವಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಹೇಳಿದ್ರು, ತೆಳುವಾಗಿದ್ದರೆ ಅದು ನಿಪ್ಪಿಟ್ಟು ಥರ ಆಗಿಬಿಡುತ್ತೆ, ಸ್ವಲ್ಪ ಮಂದಕ್ಕಿದ್ರೇ ಮದ್ದೂರೊಡೆ ಚೆಂದ ಅಂತ. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಬಿಸಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಈ ಥರ ಒಂದೊಂದನ್ನೇ ಹಾಕೊಳ್ತಾ ಹೋದೆ. ಮದ್ದೂರೊಡೆ ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಬೇಯಿಸೋದ್ರಿಂದ ಮದ್ದೂರೊಡೆ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿರುತ್ತೆ. ನಮ್ಮ ಮನೇಲಿ ತಿಂಡಿ ಎಲ್ಲ ಮಾಡಿದ್ರೆ ಸ್ವಲ್ಪ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪನ ಮನೆಗೂ ಕೊಡಬೇಕು. ನಾವು ಡಿವೈಡ್ ಆಗಿದ್ರೂ ಕೂಡು ಕುಟುಂಬದ ಥರನೇ ಇದ್ದೀವಿ. ಯಾರ ಮನೇಲಿ ಏನೇ ತಿಂಡಿ ಮಾಡಿದ್ರೂ ಒಬ್ಬರ ಮನೆಗೆ ಇನ್ನೊಬ್ಬರು ಕೊಟ್ಕೊಂಡು ತಿನ್ನೋದೇ ಅಭ್ಯಾಸ. ಮನೇಲಿ ಈ ಥರ ತಿಂಡಿ ಮಾಡಿದಾಗ ನಮ್ಮಪ್ಪ ಯಾರೇ ಬಂದ್ರೂ ಮನೆಗೆ ತಿಂಡಿ ಕೊಡಿ ಅಂತ ಹೇಳ್ತಾರೆ. ಒಂದು ಮಾತನ್ನ ಯಾವಾಗಲೂ ಹೇಳ್ತಿರ್ತಾರೆ, ಹಂಚ್ಕೊಂಡು ತಿಂದ್ರೇ ಚೆಂದ ಅಂತ. ನಾನು ಫಸ್ಟ್ ಟೈಮ್ ನಮ್ಮಮ್ಮನ ಹತ್ರ ಹೇಳಿಸ್ಕೊಂಡು ಮದ್ದೂರೊಡೆ ಮಾಡಿದ್ರೂ ತಿಂದವರೆಲ್ಲ ಒಳ್ಳೆ ಕಾಂಪ್ಲಿಮೆಂಟ್ಸ್ನೇ ಕೊಟ್ಟರು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.